ಬದುಕು ಬದಲಿಸುವ ಬುದ್ಧನ ಕಥೆಗಳು. ಕಠಿಣ ಪರಿಶ್ರಮ ಮತ್ತು ತಾಳ್ಮೆ. ಒಮ್ಮೆ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ ಒಂದು ಹಳ್ಳಿಗೆ ಉಪದೇಶ ಮಾಡಲು ಹೋಗುತ್ತಿದ್ದನು. ಆ ಗ್ರಾಮವನ್ನು ತಲುಪುವ ಮೊದಲೇ ದಾರಿಯಲ್ಲಿ ಹಲವು ಕಡೆ ತೋಡಿದ ಹೊಂಡಗಳನ್ನು ಕಂಡರು. ಬುದ್ಧನ ಶಿಷ್ಯರೊಬ್ಬರು ಈ ಹೊಂಡಗಳನ್ನು ನೋಡಿದ ಮೇಲೆ ಕುತೂಹಲ ವ್ಯಕ್ತಪಡಿಸಿದರು. ಅಂತಹ ಹೊಂಡಗಳನ್ನು ಅಗೆಯುವುದರ ಅರ್ಥವೇನು? ಬುದ್ಧ ಹೇಳುತ್ತಾನೆ, ಯಾರೋ ನೀರು ಹುಡುಕಿಕೊಂಡು ಎಷ್ಟೋ ಹೊಂಡಗಳನ್ನು ತೋಡಿದ್ದಾರೆ. ತಾಳ್ಮೆಯಿಂದ ಒಂದೆಡೆ ಹೊಂಡ ತೋಡಿದ್ದರೆ ಖಂಡಿತ ನೀರು ಸಿಗುತ್ತಿತ್ತು. ಆದರೆ ಸ್ವಲ್ಪ ಹೊತ್ತು ಗುಂಡಿ ತೋಡಿ ನೀರು ಸಿಗದಿದ್ದಾಗ ಮತ್ತೊಂದು ಗುಂಡಿ ತೋಡಲು ಆರಂಭಿಸಿದ್ದರು. ಕಷ್ಟಪಟ್ಟು ದುಡಿಯುವುದರ ಜೊತೆಗೆ ತಾಳ್ಮೆಯೂ ಇರಬೇಕು. ಬುದ್ಧ ಮತ್ತು ಚಕ್ಷುಪಾಲನ ಕಥೆ. ಒಮ್ಮೆ ಬುದ್ಧನು ಚೇತವನ ವಿಹಾರದಲ್ಲಿ ತಂಗಿದ್ದಾಗ ಸನ್ಯಾಸಿ ಚಕ್ಷುಪಾಲನು ಭಗವಂತನನ್ನು ಭೇಟಿಯಾಗಲು ಬಂದನು. ಅವರ ಆಗಮನದೊಂದಿಗೆ ಅವರ ದಿನಚರಿ, ನಡವಳಿಕೆ ಮತ್ತು ಗುಣಗಳ ಬಗ್ಗೆಯೂ ಚರ್ಚಿಸಲಾಯಿತು. ಸನ್ಯಾಸಿ ಚಕ್ಷುಪಾಲ ಕುರುಡನಾಗಿದ್ದ. ಒಂದು ದಿನ ಆಶ್ರಮದ ಕೆಲವು ಸನ್ಯಾಸಿಗಳು ಚಕ್ಷುಪಾಲನ ಗುಡಿಸಲಿನ ಹೊರಗೆ ಕೆಲವು ಸತ್ತ ಕೀಟಗಳನ್ನು ಕೊಂಡುಕೊಂಡರು ಮತ್ತು ಅವರು ಈ ಜೀವಂತ ಜೀವಿಗಳನ್ನು ಕೊಂದಕ್ಕಾಗಿ ಚಕ್ಷುಪಾಲನನ್ನು ಖಂಡಿಸಲು ಪ್ರಾರಂಭಿಸಿದರು. ಭಗವಾನ್ ಬುದ್ಧ ತನ್ನನ್ನು ಟೀಕಿಸುತ್ತಿದ್ದ ಸನ್ಯಾಸಿಗಳನ್ನು ಕರೆದು, ಸನ್ಯಾಸಿ, ಕೀಟಗಳನ್ನು ಕೊಲ್ಲುವುದನ್ನು ನೀವು ನೋಡಿದ್ದೀರಾ ಎಂದು ಕೇಳಿದರು. ಅವರು ಉತ್ತರಿಸಿದರು, ಇಲ್ಲ. ಇದರ ಮೇಲೆ ಭಗವಾನ್ ಬುದ್ಧನು ಆ ಶಿಷ್ಯರಿಗೆ ಹೇಳಿದನು, ಅವನು ಕೀಟಗಳನ್ನು ಕೊಲ್ಲುವುದನ್ನು ನೀವು ಹೇಗೆ ನೋಡಿಲ್ಲವೋ ಹಾಗೆಯೇ ಚಕ್ಷುಪಾಲನು ಸಹ ಅವು ಸಾಯುವುದನ್ನು ನೋಡಲಿಲ್ಲ ಮತ್ತು ಅವನು ಉದ್ದೇಶಪೂರ್ವಕವಾಗಿ ಕೀಟಗಳನ್ನು ಕೊಲ್ಲಲಿಲ್ಲ. ಆದ್ದರಿಂದ ಅವನನ್ನು ಖಂಡಿಸುವುದು ಸರಿಯಲ್ಲ. ಇದಾದ ನಂತರ ಸನ್ಯಾಸಿಗಳು, ಚಕ್ಷುಪಾಲನು ಏಕೆ ಕುರುಡನಾಗಿದ್ದನು? ಅವನು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದನು ಎಂದು ಕೇಳಿದರು. ಭಗವಾನ್ ಬುದ್ಧರು ಹೇಳಿದರು, ತನ್ನ ಹಿಂದಿನ ಜನ್ಮದಲ್ಲಿ ವೈದ್ಯನಾಗಿದ್ದನು ಎಂದು ಚಕ್ಷುಪಾಲನನ್ನು ಕುರಿತು ಹೇಳಿದರು. ತನ್ನ ಕಣ್ಣುಗಳನ್ನು ಗುಣಪಡಿಸಿದರೆ ಆ ಮಹಿಳೆ ಮತ್ತು ಅವಳ ಕುಟುಂಬವು ಅವನ ಗುಲಾಮರಾಗುತ್ತಾರೆ ಎಂದು ಕುರುಡ ಮಹಿಳೆ ಅವನಿಗೆ ಭರವಸೆ ನೀಡಿದ್ದಳು. ಮಹಿಳೆಯ ಕಣ್ಣುಗಳು ವಾಸಿಯಾದವು, ಆದರೆ ಅವಳು ಗುಲಾಮನಾಗುವ ಭಯದಿಂದ ಇದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದಳು. ಮಹಿಳೆಯ ಕಣ್ಣುಗಳು ಗುಣಮುಖವಾಗಿದೆ ಎಂದು ವೈದ್ಯರಿಗೆ ತಿಳಿದಿತ್ತು. ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಅವಳಿಗೆ ಪಾಠ ಕಲಿಸಲು ಅಥವಾ ಸೇಡು ತೀರಿಸಿಕೊಳ್ಳಲು ಚಕ್ಷುಪಾಲ್ ಅವಳಿಗೆ ಮತ್ತೊಂದು ಔಷಧಿಯನ್ನು ಕೊಟ್ಟನು. ಇದರಿಂದಾಗಿ ಮಹಿಳೆ ಮತ್ತೆ ಕುರುಡಳಾದಳು. ಎಷ್ಟೇ ಅಳುಕಿದರೂ ಚಕ್ಷುಪಾಲನು ಸುಮ್ಮನಾಗಲಿಲ್ಲ. ಈ ಪಾಪದ ಫಲವಾಗಿ ವೈದ್ಯರು ಮುಂದಿನ ಜನ್ಮದಲ್ಲಿ ಕುರುಡರಾಗಬೇಕಾಯಿತು.